ನಮ್ ಶಿವಮೊಗ್ಗದಲ್ಲಿ ನೆನ್ನೆ ಎಲ್ಲಿ ನೋಡಿದ್ರು ಬರೀ ಹಸಿರು ಬಾವುಟಗಳೇ. ಎಲ್ಲರಿಗೂ ನಮಸ್ಕಾರ. ಸೊ ನಿಮ್ಗೆಲ್ಲ ಗೊತ್ತಿದ್ದಂಗೆ ನಾನು ಕೇರಳ ಟ್ರಿಪ್ ನ ಪೋಸ್ಟ್ಪೋನ್ ಮಾಡಿದ್ದೀನಿ. ಬಟ್ ಅಲ್ಲಿ ತನಕ ಎಲ್ಗಾರು ಹೋಗ್ಬೇಕಲ್ಲ, ಎಲ್ಗ ಹೋಗೋದು ಅಂತ ಗೊತ್ತಾಗ್ಲಿಲ್ಲ. ಇವತ್ತು ನಾವ್ ಇಲ್ಲೇ ಎಲ್ಲರೂ ಹೋಗಿ ಕಂಟೆಂಟ್ ಶೂಟ್ ಮಾಡ್ಲೇಬೇಕು ಅಂತ ಹೇಳಿ ನಾನು ವಿಕ್ಕಿ ಬರ್ ಹೊರಟಿದ್ದೆ ನಮ್ ಗಾಜನೂರ್ ಕಡೆ. ಹೋಗ್ತಾ ದಾರಿಲಿ ಈ ತರ 2 ಆನೆ ಸಿಗುತ್ತೆ. ಈ ಆನೆ ಸರ್ಕಲ್ ಯಾವ್ದು ಅಂತ ಕಮೆಂಟ್ ಮಾಡಿ. ಶಿವಮೊಗ್ಗ ದಾಟಿದ್ವಿ. ದಾಟಿದ ತಕ್ಷಣ ಹರಕೆರೆ ದೇವಸ್ಥಾನ ಸಿಗುತ್ತೆ. ಶಿವಪ್ಪಂಗ್ ಒಂದ್ ಕೈ ಮುಕ್ಕೊಂಡು ಮುಂದಕ್ಕೆ ಹೊರಟ್ವಿ. ನಮ್ ಗಾಜನೂರ್ ರೋಡ್ ಅಲ್ಲಿ ಒಂದು ಗ್ರೀನರಿ ಇದೆ. ಆ ರೋಡ್ ನ ನೋಡಕ್ಕೆ ಚಂದ. ಗಾಜನೂರ್ ರೋಡ್ ಅಲ್ಲಿ ಗೊತ್ತಲ್ಲ ನಮಗ್ ಸಿಗದೆ ನಮ್ಮ ತುಂಗಾ ಅಣೆಕಟ್ಟು. ಮೇನ್ ಗೇಟ್ ಕ್ಲೋಸ್ ಆಗಿದೆ. ಅದ್ ಯಾವಾಗ ಓಪನ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿಂದ ಮುಂದೆ ಬಂದ್ರೆ ಆನೆ ಬಿಡಾರ, ಸಕ್ಕರೆ ಬೆಲ್ಲು. ಬಟ್ ಇದು ಕೂಡ ಈಗ ಸದ್ಯದಲ್ಲೇ ಕ್ಲೋಸ್ ಆಗಿದೆ. ಗೊತ್ತಲ್ಲ ನಿಮ್ಗೆ ಆಗಿದ್ ಇನ್ಸಿಡೆಂಟ್ ಕೂರ್ಗಲ್ಲಿ, ಅವಾಗಿಂದ ಕ್ಲೋಸ್ ಮಾಡಿದ್ದಾರೆ. ನಾನು ಮಂಡಗದ್ದೆ ರೋಡ್ ಬಂತು ನೋಡಿ. ಈ ರೋಡ್ ಅಲ್ಲಿ ಯಾವಾಗ ಓಡಾಡಿದ್ರು ನನಗೆ ಖುಷಿನೇ. ಮುಂಚೆ ನಾವು PUC ಇದ್ದಾಗ ಈ ರೋಡ್ ನ ಫುಲ್ ಫೋಟೋ ಶೂಟ್ ಸ್ಪಾಟ್ ಇತ್ತು. ಇಲ್ಲೆಲ್ಲ ನಿಂತ್ರು ಒಳ್ಳೊಳ್ಳೆ ಫೋಟೋ ಬರೋದು. ಈ ರೋಡ್ ನ ಆಗೋ ಹೀಗೋ ಶೂಟ್ ಮಾಡಿ ನಾ ರೀಲ್ಸ್ ಮಾಡಿ ನೆನ್ನೆ ಹಾಕ್ದೆ. ಆ ರೀಲ್ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಹಂಗೆ ಮುಂದೆ ಬಂದು ಮಂಡಗದೆ ದಾಟಿದ್ವಿ. ಸೊ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿದ್ವಿ, ಇನ್ನು ಮುಂದಕ್ಕೆ ಹೋಗೋಣವಾ ಇಲ್ಲಿ ವಾಪಸ್ ಹೋಗೋಣವಾ ಅಂತ. ಅದಕ್ಕೆ ಸಾಕು ಅನ್ಕೊಂಡು ಸಿಟಿ ಒಳಗ್ ಬರ್ತೀವಿ. ಎಲ್ಲಿ ನೋಡಿದ್ರು ಬರೀ ಹಸಿರು ಬಾವುಟಗಳೇ. ನೋಡಿದ್ರೇನೆ ಗೊತ್ತಾಗ್ತಿದೆ ಅಣ್ಣ ತಮ್ಮರ ಹಬ್ಬ ತುಂಬಾನೇ ಜೋರಾಗಿ ನಡೆದಿದೆ ನೆನ್ನೆ ಅಂತ. ಸೊ ಇಷ್ಟೆಲ್ಲ ಆದ್ಮೇಲೆ ಮನೆಗ್ ಬಂದೆ. ಮನೆಗ್ ಬಂದ್ಬಿಟ್ಟು 1-2 ರೊಟ್ಟಿಗೆ ಹೊಟ್ಟೆ ಪೂಜೆ ಮಾಡಿಸಿದೆ. ನನ್ಗಂತೂ ಬೆಂಡೆಕಾಯಿ ಅಂದ್ರೆ ತುಂಬಾ ಇಷ್ಟ. ಇನ್ನೊಂದ್ ಪಲ್ಯ ಏನು ಅಂತ ನಮ್ಮ ಅಮ್ಮ ಕಮೆಂಟ್ ಮಾಡ್ತಾರೆ, ನಿಮಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಊಟ ಎಲ್ಲ ಆಯ್ತು. ಆಮೇಲೆ ಕೂತಿದ್ದೆ ಎಡಿಟಿಂಗ್ ಗೆ. ಗೊತ್ತಲ್ಲ ಎಡಿಟಿಂಗ್ ನೋಡಕಷ್ಟೇ ಈಸಿ, ಬಟ್ ಒಂದೊಂದ್ ಫುಟೇಜ್ ನ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಈ ತರ ಟೈಮ್ ಹಿಡಿಯುತ್ತೆ. ಸೊ ಸದ್ಯದ್ರಲ್ಲೇ ನಿಮಗೆ ಹೊಸ ಎಪಿಸೋಡ್ ಕೊಡ್ತೀನಿ ಯೂಟ್ಯೂಬ್ ಅಲ್ಲಿ. ಸೊ ಅಷ್ಟು ಎಡಿಟ್ ಮಾಡಾದ್ಮೇಲೆ ಗ್ಯಾಪ್ ಅಲ್ಲಿ ಮಹೇಂದ್ರ ಶೋರೂಮ್ ಹೋಗಿ ಬಂದೆ. ಶೋರೂಮ್ ಯಾಕೆ ಹೋಗ್ತಿರೋದಂದ್ರೆ ಒಂದು ಕೊಟೇಶನ್ ತಗೊಳಕ್ಕೆ. ಯಾವ ಕಾರು ಯಾವಾಗ ತಗೊಳ್ಳೋದು, ಯಾರಿಗೆ ತಗೊಳ್ಳೋದು ಅಂತೆಲ್ಲ ಮುಂದೆ ಬರೋ ಲಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಇವತ್ತಿಗಿಷ್ಟೇ, ನಾಳೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಶರಣು.